ಸ್ನೇಹಿತರೆ ನಮಸ್ಕಾರ. ಕೋಲಾರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ನೋಡೋಣ ಬನ್ನಿ ನಮ್ಮೂರ ಮಸೀದಿ ಅನ್ನೋ ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ. ಈಗ ನಾನು ಗೌರಿಪೇಟೆಯ ಲತೀಫ್ ಬಾನು ಮಸೀದಿ ಇಲ್ಲಿದ್ದೀನಿ. ಇದು ಬಂದು ಗೌರಿಪೇಟೆ 2ನೇ ಕ್ರಾಸಲ್ಲಿದೆ. ಇಲ್ಲಿ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ. ನಮ್ಮೂರ ಮಸೀದಿ ನೋಡ ಬನ್ನಿ, ಸಾರ್ವಜನಿಕರ ಮಸೀದಿ ದರ್ಶನ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಆರಂಭದಲ್ಲಿ 3 ಜನ ಸ್ವಾಗತಕಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇದು ಏನಿದು ಕಾರ್ಯಕ್ರಮ? ಸರ್, ಇವತ್ತು ನಾವು ಎಲ್ಲರಿಗೂ ನಮಸ್ಕಾರ. ಸರ್, ಇವತ್ತು ನಾವು ಮಸೀದಿ ದರ್ಶನ ಅಂತ ಒಂದು 5 ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. ನಮ್ಮ ಮಸೀದಿ ಹೇಗಿದೆ, ಯಾವ ಥರ ಇದೆ ಅಂದರೆ ಮಸೀದಿ ತಿಳಿಸೋಕ್ಕೆ. ಯಾಕಂದರೆ ಕೆಲವರು ಮಸೀದಿ ಅಂದರೆ ಕನ್ಫ್ಯೂಸ್ ಇರ್ತಾರೆ, ಏನು ಹೆಂಗಿರ್ತದೆ ಯಾಗಿರ್ತದೆ ಆ ಥರ ಗೊತ್ತಿಲ್ಲವ್ರಿಗೆ ಕರೆದುಕೊಂಡು ಬಂದು ಅವ್ರಿಗೆ ಯಾವ ಥರ ಇದೆ ಹೆಂಗಿದೆ ಯಾವ ಥರ ತೋರಿಸ್ತಾ ಇದ್ದೀವಿ ನಾವು ಮಸೀದಿ ದರ್ಶನ. ಎಲ್ಲರಿಗೂ ಏನಂದರೆ ಒಂದೊಂದು ಥರ ಮೈಂಡ್ ಆಗಿರ್ತದೆ. ಮಸೀದಿಯಲ್ಲಿರುವಂಥ ಗೊಂದಲ ನಿವಾರಿಸೋದಕ್ಕೆ ನೋಡ ಬನ್ನಿ ನಮ್ಮೂರ ಮಸೀದಿ ಅಂತ ನೀವು ಈಗ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರ. ಈಗ ನೋಡೋಣ, ಒಳಗಡೆ ಹೋಗ್ತಾ ಇದ್ದೀನಿ ನಾನು ಕೂಡ. ಇಲ್ಲೂ ಸ್ವಾಗತ ಕೋರಿದ್ದಾರೆ. 3 ಜನನ ನನಗೆ ಒಳ್ಳೆ ಸ್ವಾಗತ ಕೋರಿದ್ದಾರೆ. ಒಳಗಡೆ ಹೋಗೋಣ. ಅಂದರೆ ಮಸೀದಿ ಮಾತ್ರ ತುಂಬ ಚೆನ್ನಾಗಿದೆ, ಸ್ವಚ್ಛವಾಗಿ. ಹೋಗ್ತಾ ಇದ್ದೀನಿ, ಈಗ ಮಸೀದಿ ಒಳಗಡೆ ಹೋಗ್ತಾ ಇದ್ದೀನಿ. ಆರಂಭದಲ್ಲಿ ಇಲ್ಲಿ ನಾವು ಚಪ್ಪಲಿಗಳನ್ನ ಬಿಟ್ಟು ಈಗ ಮಸೀದಿ ಒಳಗಡೆ ಹೋಗ್ತಾ ಇದ್ದಾಗ ಇದ್ದಾರೆ, ಭಾಳ ಅಭೂತಪೂರ್ವಕವಾಗಿದ್ದಾರೆ. ಇಲ್ಲಿ ಆರಂಭದಲ್ಲಿ ಹೋಗಿದ ತಕ್ಷಣ ನಮ್ಮ ಮಸೀದಿ ಒಳಗೆ 2 ಕಾಣಿಸ್ತಾರೆ. ಅಂದರೆ ಅಲ್ಲಿ ಸ್ವಾಗತ ಕೋರರಿದ್ದರು, ಇಲ್ಲಿ ಪ್ರವೇಶ ಅಂದರೆ ನೋಂದಣಿ ಮಾಡ್ಕೊಳ್ತಾರೆ. ನಮ್ಮ ಹೆಸರನ್ನ ಬರ್ಸೋಣ. ಸರ್ ನಮಸ್ಕಾರ. ಇಲ್ಲೇನು ನೋಂದಣಿ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕಾ? ಹಾಂ, ಈಗ ನೋಡೋಣ. ಇವರು ಸಾರ್ ಹೇಳ್ದಂಗೆ ಈಗ ಪ್ರವೇಶಕ್ಕೆ ನಾನು ನೋಂದಣಿ ಮಾಡ್ತಾಯಿದ್ದೀನಿ. ನೋಂದಣಿಗೆ ಸಹಿ ಅಂದರೆ ಇದುವರೆಗೂ 24 ಜನ ಹೋಗಿದ್ದಾರೆ, ನಾನು 25ನೇವನು. ಈಗ ನೋಡಿ, ಈಗ ಸಹಿ ಮಾಡಿದ್ದೀನಿ. ಸಹಿ ಮಾಡಿಬಿಟ್ಟು ಹೋಗೋಣ. ನಮ್ಮ ಹಿರಿಯರಿದ್ದಾರೆ, ಹಿರಿಯರನ್ನು ಮಾತಾಡಿ. ಸರ್, ಏನಿದು ಮಸೀದಿ ದರ್ಶನ ಸಾರ್ವಜನಿಕ ಅಂತ ಹಾಕಿದರೆ ಏನು ಸಮಾಚಾರ? ಇದು ಮಸೀದಿ ದರ್ಶನ ಅಂದರೆ ಸಾರ್ವಜನಿಕರಿಗೆ ನಮ್ಮ ಮಸೀದಿನಲ್ಲಿ ಏನು ನಾವು ಪ್ರಾರ್ಥನೆ ಏನು ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇದ್ದೇವೆ. ಸರಿ, ಇನ್ನು ಒಳಗಡೆ ಹೋಗಿ ನೋಡೋಣ. ಜಾಸ್ತಿ ಜನ ಇದ್ದಾರೆ ಎಲ್ಲ. ನಮಗೆ ನೋಡಿ, ಇಲ್ಲಿ ಒಂದು ಅತ್ಯದ್ಭುತವಾದಂಥ ಒಂದು ಘೋಷಣೆ ಹಾಕಿದ್ದಾರೆ. ಪ್ರಪ್ರಥಮ ಕುರಾನ್ ವಾಣಿ ಓದಿರಿ, ನಿಮ್ಮ ಪ್ರಭು ಮಹಾ ಉದಾರೆ, ಅವನ ಲೇಖನೆಯ ಮೂಲಕ ವಿದ್ಯೆ ಕಲಿಸಿದನು, ಮಾನವನು ತಿಳಿದಿರೋಂಥ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಅಂತ ಒಂದು ಘೋಷವಾಕ್ಯ ಆಗಿದ್ದಾರೆ. ತುಂಬ ಅದ್ಭುತವಾಗಿದೆ. ಅದೇ ಥರನೇ ಇಲ್ಲಿ ಮಹಿಳೆಯರು ಇದ್ದಾರೆ. ಎಕ್ಸಿಬಿಷನ್ ಥರ ಮಾಡ್ತಾ ಇದ್ದೀವಿ. ಎಕ್ಸಿಬಿಷನ್ ಅನ್ನೋದಕ್ಕಿಂತ ವಸ್ತು ಪ್ರದರ್ಶನ ಬಂದಿದೆ. ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ಗಣೇಶ್ ಅವರು ಇದ್ದಾರೆ. ನಮಸ್ಕಾರ. ಕೋಲಾರದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಲತೀಫ್ ಬಾನು ಮಸೀದಿ ಮತ್ತು ಜಮಾತ್ ಅವರು ಸಂಸ್ಥೆಯವರು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಾವು ಕೋಲಾರದಲ್ಲಿ ಸುಮಾರು ಮಸೀದಿಗಳನ್ನ ಮತ್ತು ನೋಡ್ತಾ ಇದ್ವಿ. ಎಲ್ಲರೂ ನಮಾಜ್ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ಥರದ್ದು ಒಂದು ಭಾವನೆ ಇತ್ತು. ಒಳಗಡೆ ಬಂದು ಅಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಭಾಳ ಮಸೀದಿ ಒಳಗೆ ಏನಿರುತ್ತೆ, ಏನಿರುತ್ತೆ, ಏನು ನಡೀತದೆ, ಅಲ್ಲಿನ ವಿಧಾನಗಳು ಯಾವ ರೀತಿ ಇರ್ತದೆ ಕುತೂಹಲ ಇತ್ತು. ಅನುಮಾನ ಕೂಡ ಇರ್ತದೆ ಆ ಥರದ್ದು ಏನೋ ನಡೀತಾ ಇದೆ. ಕಳೆದ ವರ್ಷದ ಸೇಮ್ ಇದೇ ಥರನೇ ಒಂದು ಮಾಡಿದ್ರು. ಕಳೆದ ವರ್ಷ ನಾವು ಮಾಡಿದ್ವಿ. ಅವಾಗ ಇಷ್ಟೊಂದು ಆಳವಾಗಿದೆ. ಈ ಸಲ ಬಂದಾಗ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮಲ್ಲಿ ಯಾವ ರೀತಿ ವಿಧಾನವನ್ನು ಶುದ್ಧಿ ಮಾಡ್ಕೋಬೇಕು ಅನ್ನೋದು, ಯಾವ ರೀತಿ ಮಸೀದಿಯನ್ನು ಪ್ರವೇಶ ಮಾಡಬೇಕು, ಆಮೇಲೆ ಮಸೀದಿ ಒಳಗಡೆ ನಮಾಜಿನ ವಿಧಾನಗಳು ಯಾವ ರೀತಿ ಇರ್ತದೆ, ಮತ್ತು ಪ್ರತಿ ಶುಕ್ರವಾರ ಯಾವ ರೀತಿ ಒಂದು ಪೀಠದ ಮೇಲೆ ಒಂದು ಪ್ರವಚನ ಕೊಡಲಾಗ್ತದೆ. ಮಸೀದಿಯಲ್ಲಿ ಇರುವಂಥ ಕುರಾನ್ನ ಮೇಲೆ ಇರುವಂಥ ವಾಕ್ಯಗಳನ್ನ ಅದೆಲ್ಲ ಹಾಕಿರುವಂಥದ್ದು ಅವೆಲ್ಲ ರೂಢಿಸಿ, ಮತ್ತು ದಿನಕ್ಕೆ 5 ವಿಧದ ನಮಾಜುಗಳು ಅದರಲ್ಲಿ ಯಾವ ವಿಧ ಇರುತ್ತೆ ಒಂದಕ್ಕೂ ಒಂದೊಂದು ರೀತಿ ಇರೋದ್ರಿಂದ. ಸೊ ಬೆಳಗಿನ ಜಾವ ಯಾವ ರೀತಿ ಮಾಡ್ತಾರೆ, ಮಧ್ಯಾಹ್ನ ಯಾವ ರೀತಿ ಸಂಜೆ ಯಾವ ರೀತಿ ಮಾಡ್ತಾರೆ, ಮತ್ತು ಇಡೀ ಸಂಜೆ ಯಾವ ರೀತಿ ಮಾಡ್ತಾರೆ, ರಾತ್ರಿ ಯಾವ ರೀತಿ ಮಾಡ್ತಾರೆ ಅನ್ನೋದು ಭಾಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. 5 ಗಂಟೆ, 1 ಗಂಟೆ, ಸಂಜೆ 5 ಗಂಟೆ,
ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಟ್ಟಿದ್ದಾರೆ. ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ನೋಡೋಣ. ಇನ್ನೂ ಒಬ್ಬರು ಅಂದರೆ ಕುರಾನ್ನ ಪರಿಚಯ ಮಾಡುವಂಥ ಈ ಪುಸ್ತಕಗಳು ಕೂಡ ಒಳ್ಳೆಯ ಕನ್ನಡದಲ್ಲಿ ಒಳ್ಳೆಯ ಪುಸ್ತಕಗಳು ಕೂಡ ಕೊಟ್ಟಿರೋದ್ರಿಂದ ಭಾಳ ಅನುಕೂಲ ಆಗ್ತಾ ಇದೆ. ಪತ್ರಕರ್ತರ ನಮ್ಮ ಪ್ರಜಾವಣೆಯವರು ಸರ್ ಹೆಂಗೆ ಅನಿಸ್ತದೆ ನಿಮಗೆ ಅನುಭವ? ವಿಶಿಷ್ಟ ಅನುಭವ. ಏನು ನಮಗೆ ಮಾಹಿತಿ ಇರೋದಿಲ್ಲ. ಮಸೀದಿ ಅಂತ ಹೇಳಿದರೆ ನಮ್ಗೆ ಏನೇನೋ ಕಲ್ಪನೆಗಳಿರುತ್ತೆ. ಹೊರಗಡೆ ಬಂದು ನೋಡಿದಾಗ ಅವರು ಏನು ವಿವರಣೆ ಕೊಟ್ಟರು, ಮಸೀದಿ ಬಗ್ಗೆ, ಪ್ರವಾದಿ ಅವರ ಬಗ್ಗೆ ಇರ್ಬೋದು, ಆಮೇಲೆ ಯಾವ ರೀತಿ ಪ್ರಾರ್ಥನೆ, ಅಂದರೆ ನಿಮ್ಮ ಮಸೀದಿ ಒಳಗಿರುವಂಥ ಗೊಂದಲಗಳೆಲ್ಲ ನಿವಾರಣೆ ಆಗೈತೆ. ಒಂದಷ್ಟು ಸಾಮಾನ್ಯವಾಗಿ ಏನೋ ಅನಿಸುತ್ತೆ, ಅಯ್ಯೋ ನಾವು ಹೋಗಿಲ್ಲ, ಏನಿರ್ಬೋದು ಅದೇನೋ ಒಳಗಡೆ ಏನು ಚಟುವಟಿಕೆಗಳು ಒಳಗಡೆ ನಡೀತವೆ ಅಂತೆಲ್ಲ ನಮಗೆ ಮಾಹಿತಿ ಇರಲ್ಲ. ಈಗ ಬಂದಾಗ ನಮಗೆ ಅಂದರೆ ಈಗ ಮುಕ್ತವಾಗಿ ಕೊಟ್ಟಿರೋದಕ್ಕೆ ಒಂಥರ ಮಾಹಿತಿ ಗೊತ್ತಾಯಿತು. ಹೇಗಿರುತ್ತೆ, ಯಾವ ರೀತಿ. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿರುವಂಥ ಮಸೀದಿಗಳ ಪರಿಚಯ ಮಾಡುವಂಥ ಒಂದು ಮಸೀದಿಗಳ ಒಂದು ಪರಿಚಯ ಅನ್ನೋ ಪುಸ್ತಕನೂ ಕೂಡ ಇಲ್ಲಿ ಮುದ್ರಣ ಮಾಡಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಮಸೀದಿಗಳು ಯಾವ ರೀತಿ ಹುಟ್ಕೊಂಡವು, ಅದರ ಕಾರ್ಯವೈಖರಿಗಳೇನು, ಅಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಪುಸ್ತಕದಲ್ಲಿ ಬಹಳ ಅಚ್ಚುಕಟ್ಟವಾಗಿ ವಿವರವಾಗಿ ಮುದ್ರಣ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಪುಸ್ತಕಗಳನ್ನ ಇಲ್ಲಿ ಎಲ್ಲ ಕನ್ನಡದಲ್ಲೇ ಮಾಡಿದ್ದಾರೆ. ಸರ್, ಈ ಪುಸ್ತಕಗಳು ಎಲ್ಲ ಕನ್ನಡದಲ್ಲಿದೆ? ಅಂದರೆ ಉರ್ದು ಬಿಟ್ಟರೆ ಕನ್ನಡದಲ್ಲಿ ಇದೆ ಪ್ರಥಮ ಭಾಗ ಮಾಡಿದ್ರಲ್ಲ, ಇಲ್ಲ ಇದಕ್ಕೆ ಮೊದಲು ಮಾಡಿದ್ರೆ? ಮೊದಲು ಮಾಡಿದ್ವಿ. ಈ ಶಾಂತಿ ಪ್ರಕಾಶನ ಅಂತ ಇದೆ ಬೆಂಗಳೂರು ಸಂಸ್ಥೆ, ಇಲ್ಲ ಮಂಗಳೂರಿಂದ. ಅಂದರೆ ಮಸೀದಿಗಳು ಒಂದು ಪರಿಚಯ, ಇದನ್ನು ಓದಿದ್ರೆ ನಮ್ಮ ಮಸೀದಿಯಲ್ಲಿ ಏನಿರುತ್ತೆ ಅಲ್ಲ ಈಗ ಈ ಮಸೀದಿಗಳ ಪರಿಚಯ ಅಂತಿದೆಯಲ್ಲ, ಇದನ್ನು ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಇದ್ರ ಬಿಟ್ಟು ಇನ್ನೇನಾದರೂ ಪರಿಚಯ ನಮಗೆ ಅಲ್ಲ, ಆವಾಗಲೇ ಏನೋ ಚರಿತ್ರೆಗಳೆಲ್ಲ ಕೊಡ್ತಾ ಇದ್ರಲ್ಲ, ಯೋಗೇಶ್ ಇದು ಉಚಿತನ ಇಲ್ಲ ಅಂದರೆ ಖರೀದಿ ನೋಡೋಣ. ಇನ್ನೂ ಇದೇ ಥರನ ಹೋಗೋಣ. ಇಲ್ಲಿ ಒಂದಷ್ಟು ಜನ ಇದ್ದಾರೆ ನಮ್ಮ ರಿಫ್ರೆಶ್ಮೆಂಟು. ಇಲ್ಲಿ ಒಬ್ಬರು ಇದ್ದಾರೆ, ಇವರು ನಮ್ಮ ಪಂಡಿತ್ ಮುನಿಯಂಟಪ್ಪ ಅಂದ್ಬಿಟ್ಟು. ಇವರು ಹಿರಿಯ ದಲಿತ ಮುಖಂಡರು, ಜೊತೆಗೆ ಒಂದು ಶಾಂತಿ ಸೌಹಾರ್ದ ವೇದಿಕೆ ಅಂತ ಕೋಲಾರಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಶಾಂತಿ ಸೌಹಾರ್ದ ಕಮಿಟಿ ಅದರ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇವರು ಹಣ ಮಸೀದಿ ಬಗ್ಗೆ ನಿಮಗೆ ಈಗ ಮುಕ್ತವಾಗಿ ಮಾತಾಡಲ್ಲ, ಹಿಂದೆ ಅಲ್ಲಿ ಎಲ್ಲ ಮಾತಾಡಿ ಬಂದಿದ್ದೀನಿ. ಮತ್ತು ಇಲ್ಲಿ ಮಾತಾಡೋದು ಹೀಗೇನೆ. ಈಗ ನಾವು ಸಹಜವಾಗಿ ಪ್ರತಿ ವಾರ ಬುದ್ಧ ಮಂದಿರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾಗ್ಲೂ ಅನುಯಾಯಿಗಳಿಗೆ ಬುದ್ಧ ಪ್ರಾರ್ಥನೆ ಮಾಡಿಸ್ಕೊಂಡು ಅಲ್ಲಿರುವಂಥ ನಮ್ಮೆಲ್ಲ ಇವರಿಗೆ ತಿಳಿಸಿದ್ವಿ. ಇವತ್ತು ಮಸೀದಿ ದರ್ಶನ ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಲಿನೂ ನಾವು ಇಲ್ಲಿ ಮುಗಿದ ತಕ್ಷಣ ಅಲ್ಲಿ ಹೋಗಿ ಬರೋಣ ಅಂತೇಳಿ ತಿಳಿಸಿದ ತಕ್ಷಣ ನಮ್ಮ ಎಲ್ಲ ಪ್ರಾರ್ಥನೆ ಬಂದಿದ್ದಂಥವ್ರೆಲ್ಲ ಒಟ್ಟಿಗೆ ಮಹಿಳೆಯರು, ಮಕ್ಕಳು, ನನ್ನ ಒಡನಾಡಿಗಳು ಎಲ್ಲರೂ ಸಹ ಇಲ್ಲಿ ಮಸೀದಿ ದರ್ಶನಕ್ಕೆ ಬಂದಿದ್ದೀವಿ. ಮಸೀದಿ ದರ್ಶನದಲ್ಲಿ ನನ್ನ ಒಡನಾಟ ಹಳೆದಾಗಿದ್ರೂ ನನ್ನಲ್ಲಿ ಜೊತೆಯಲ್ಲಿರುವಂಥವ್ರಿಗೊಂದು ಅನುಭವನೂ ಆಗಿದೆ. ಮಕ್ಕಳಿಗೂ ಮಹಿಳೆಯರಿಗೂ ನಮ್ಮೆಲ್ಲರಿಗೂ ಏನು ಅನುಭವ ಆಗಿದೆ ಅಂದರೆ, ಇಲ್ಲಿ ಸಹಜವಾಗಿ ಮಸೀದಿ ಅಂದರೆ ಇಲ್ಲಿ ಏನೂ ಇದು ಉರ್ದುನಲ್ಲಿ ಪ್ರಾರ್ಥನೆ ಆಗ್ತಾ ಇರ್ತದಲ್ವ, ಅರಬಿನಲ್ಲಿ ಪ್ರಾರ್ಥನೆ ಆಗ್ತಾ ಇದ್ರೆ ಜನರಿಗೆ ಹೊರಗಡೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರು ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ಆ ಭಾಷೆ ಇದರಲ್ಲಿ ಅವ್ರೇನೋ ಹೇಳ್ಕೊಡ್ತಾರೆ, ಅವ್ರೇನೋ ಹೇಳ್ಕೊಡ್ತಾರೆ, ಗೊಂದಲದಲ್ಲಿ ತಪ್ಪನ್ನು ಏನೇನೋ ಹೇಳ್ಕೊಡ್ತಾರೆ. ಅದೆಲ್ಲ ಅಲ್ಲ. ಇಲ್ಲಿ ಶಾಂತಿ ಬಿಟ್ಟರೆ, ಮತ್ತು ಸಹಬಾಳ್ವೆ ಬಿಟ್ಟರೆ, ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಧರ್ಮದ ಆಧಾರಿತವಾಗಿ ಸತ್ಯದ ವ್ಯಾಪಾರ ಆಗಲಿ, ಇವೆಲ್ಲವನ್ನು ಮತ್ತು ಎಲ್ಲರ ಒಟ್ಟಿಗೆನೂ ಪ್ರೀತಿ ವಿಶ್ವಾಸದಿಂದ ಇರೋದನ್ನು, ಈ ಕಡೆ ಇರೋರಾಗಲಿ, ನನ್ನ ಪಕ್ಕದಲ್ಲಿ ಇರೋರಾಗಲಿ, ಈ ಕಡೆ ಇರೋರಾಗಲಿ ಎಲ್ಲರೂ ಸುಖವಾಗಿರಲಿ ಅನ್ನೋ ಭಾವನೆಗಳಿದೆಯಲ್ಲ, ಆ ಭಾವನೆಗಳು ಮಸೀದಿ ಬೇರೆ ಅಲ್ಲ, ಬುದ್ಧ ಮಂದಿರ ಬೇರೆ ಅಲ್ಲ, ಎಲ್ಲ ಧರ್ಮದಲ್ಲಿ ಅದೇ ಇದೆ. ಆದರೆ ರಾಜಕಾರಣಿಗಳಿಗೆ ಈ ರೀತಿ ಶಾಂತವಾಗಿರೋದ್ರಿಂದ ಅವ್ರಿಗೆ ಲಾಭ ಇಲ್ಲ. ಅವರಲ್ಲಿ ಲಾಭ ದೃಷ್ಟಿಯಿಂದ ನಮ್ಮಲ್ಲಿ ಏನು ಈ ಹಾಲಲ್ಲಿ ಹುಳಿ ಹಿಂಡ್ದಂಗೆ ಹಿಂಡಿ ನಮ್ಮನ್ನು ಹಾಳು ಮಾಡೋದ್ರಿಂದ ಇದು ಸಮುದಾಯ ಕೆಡುತ್ತೇನೆ ಹೊರತು ಯಾವುದೇ ಮಂದಿರ, ಮಸೀದಿ ಮತ್ತು ಅಥವಾ ನಮ್ಮ ಬುದ್ಧ ಮಂದಿರ ಯಾವುದೂ ಕೆಟ್ಟ ದಾರಿ ಯಾವುದೂ ತೋರಿಸಿಲ್ಲ. ಇಲ್ಲಿ ನನ್ನ ಇದು ಏನು ಅಂತಂದಾಗ, ಇಲ್ಲಿ ಒಂದು ಧರ್ಮ ಬಹಳ ಅದ್ಭುತವಾದಂಥ ವಿಚಾರ ಇದೆ, ಶಾಂತಿ ಇದೆ, ಎಲ್ಲ ದಾರಿ ತೋರಿಸುವಂಥ ಮಾರ್ಗ ಇದೆ. ಆಮೇಲೆ ಇಷ್ಟು ಒಗ್ಗಟ್ಟಾಗಿ ಪ್ರತಿ